ಅಚ್ಚುಕಟ್ಟಾಗಿ ರಾಜ್ಯಸಭೆ ಕೆಲಸ ಮಾಡಿರುವ 15 ಜನ ಸೋಲ್ಜರ್ಸ್ ಹಾಗೆ ಗಡಿಯನ್ನು ರಕ್ಷಣೆ ಹಾಗೆ ಕನ್ನಡ ಗುಡಿಯನ್ನು ರಕ್ಷಣೆ ಮಾಡುವಂಥ ಸಿಬ್ಬಂದಿಗಳು ಅವರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಮುಗಿದಿದ್ದಾರೆ. ಅದಕ್ಕೋಸ್ಕರ ಈಗ ಆಶೀರ್ವಾದ ಪೂಜೆ ಇವತ್ತು ಬಹಳಷ್ಟು ಉಪನ್ಯಾಸಗಳಿರ್ಬೋದು, ಸಾಂಸ್ಕೃತಿಕ ಪ್ರಜ್ಞೆ ಇರ್ಬೋದು, ಕನ್ನಡದ ಅಸ್ಮಿತೆ ಇರ್ಬೋದು, ಅದನ್ನೆಲ್ಲ ಉಳಿಸಿ ಬೆಳೆಸ್ತಕ್ಕಂಥ ನಮ್ಮ ವಿದ್ಯಾವರ್ಧಕ ಸಂಘ ಬಹಳ ಹೆಮ್ಮೆಯ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ವಿದ್ಯಾವರ್ಧಕ ಸಂಘದ ಆಜೀವ ಸದಸ್ಯ ಅನ್ನೋದು ನನಗೆ ಬಹಳ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ಇಂಥ ಒಂದು ಅಪರೂಪದ ಈ ಕಾರ್ಯಕ್ರಮ ಇದು. ಇಲ್ಲಿ ಬಹಳಷ್ಟು ಜನ ನಮ್ಮ ಶಂಕರ್ ಹಲಗತ್ತಿ ಅವರು, ಭಾಳ ಮಂದಿ ಇಲ್ಲೆಲ್ಲ ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳು, ಅಲ್ಲಿ ಸಿಬ್ಬಂದಿ ವರ್ಗದವರು ಇಲ್ಲಿ ಬಂದಿರ್ಬೋದು. ಹೇಗೆ ಅಂತಂದ್ರೆ ಪರಸ್ಪರ ಪ್ರಾಣ ಸಂಕಟ ಅಂತ ಹೇಳ್ತಾರೆ. ಅಂತಹ ಒಂದು ವಿಚಾರದಲ್ಲಿ ನಮ್ಮ ಆದ್ವಾನಿ ಮಹಾನಗರದ ಎಲ್ಲ ಕನ್ನಡಿಗರು ಅವರೆಲ್ಲ ಸೇರಿ ಇವು ನಮ್ಮ ಕರ್ನಾಟಕದ, ನಮ್ಮ ಕನ್ನಡದ, ನಮ್ಮ ವಿದ್ಯಾವರ್ಧಕ ಸಂಘ ಅಂತ ಹೇಳಿ ಪ್ರೀತಿ ಆದರ ಆತಿಥ್ಯವನ್ನು ಇಟ್ಟು ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಕ್ಕಂಥ ಆದ್ವಾನಿ ಮತ್ತು ಸುತ್ತಮುತ್ತಲಿನ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಕೈ ಮುಗಿದು ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಬಹುಶಃ ನೆಲ ಜಲ ಭಾಷೆ ವಿಷಯದಲ್ಲಿ ಏನಾಗಬೇಕು ಅಂತಂದರೆ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಇವತ್ತು ಭಾಳ ಆಗಿದೆ ಅಂತಕ್ಕಂಥ, ಆ ಇಚ್ಛಾಶಕ್ತಿ ಕೊರತೆ ನೀಗತಕ್ಕಂಥ ಇಚ್ಛಾಶಕ್ತಿ ಬರಬೇಕು ಅವರಲ್ಲಿ. ಬಂದಾಗ ಮಾತ್ರ ಇವತ್ತು ಏನು 5ನೇ ವರ್ಗದವರೆಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡಿಬೇಕು ಅಂತಕ್ಕಂಥ ಒತ್ತಾಯ ಇವತ್ತು ಕರ್ನಾಟಕದಲ್ಲಿ ಇದೆ ಅಂತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಗಾಯದ ಮೇಲೆ ಬರೀ ಕೊಟ್ಟಂಗ ಆಗಿದೆ. ಅವರವರ ವಿಚಾರಕ್ಕೆ ಅವರವರು ಮಾಧ್ಯಮ ಅಂತ ತೀರ್ಪು ಕೊಟ್ಟಿದೆ. ಅದಕ್ಕಾಗಿ ನಾವು ಯಾರನ್ನೂ ದೋಷಿಸೋದಿಲ್ಲ. ಏನಾಗಬೇಕು ಅಂತಂದರೆ, ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು. ನಮ್ಮ 28 ಮಂದಿ ಸಂಸದರು, 4 ಮಂದಿ ರಾಜ್ಯಸಭಾ ಸದಸ್ಯರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರೋದ್ರ ಜೊತೆಗೆ ಮಾತೃಭಾಷೆಯಲ್ಲೇ ಶಿಕ್ಷಣ ಬರಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತಂದು, ಏನು ಅಂತಂದರೆ ಅದು ಸಂವಿಧಾನದಲ್ಲಿ ತಿದ್ದುಪಡಿ ತರುವುದರ ಮೂಲಕ ನಾವು ಮಾತೃಭಾಷೆ ಉಳಿಸಲು ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪೂಜ್ಯ ಗುರುಸಿದ್ಧ ದೇವರು ಅವರು ಬಹಳ ನಮ್ಮ ಶಂಕರ್ ಹಲಗತ್ತಿಯವರು ಹೇಳಿದ ಹಾಗೆ ಅವರು ಬೈಲಹೊಂಗಲದವರು, ಬಹಳಷ್ಟು ಬೆಳಗಾವಿ ಜಿಲ್ಲೆಯ ಎಲ್ಲ ಕನ್ನಡ ಪರ ಹೋರಾಟಗಾರರನ್ನ ಸ್ಮರಣೆ ಮಾಡ್ತಾ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಕರ್ನೂಲ್ ಮತ್ತು ಅನಂತಪುರ ಜಿಲ್ಲೆಗಳ ಎಲ್ಲ ಕನ್ನಡ ಸಂಘಗಳ ಸಹಯೋಗದಲ್ಲಿ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 9ನೇ ಮಹಾಮೇಳಾವ ಈ ಆದ್ವಾನಿ ನಗರದಲ್ಲಿ ನಡೀತಾ ಇರುವ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವವರು ಸ್ಥಳೀಯ ಕಲ್ಮಠದ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ದೇವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರು ಹಿರಿಯರಾದ ಪ್ರೊಫೆಸರ್ ಮಾಲತಿ ಪಟ್ಟಣ್ ಶೆಟ್ಟಿ ಅವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಹೊಸಕೇರಿ ಅವರಲ್ಲಿ ಹಾಗೂ ಇಲ್ಲಿ ನೆರೆದಿರುವ ತುರುಮರಿ ಅವರಲ್ಲಿ, ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ಹಲಗತ್ತಿ ಅವರಲ್ಲಿ, ಕೊಂಬಿ ಅವರಲ್ಲಿ,
ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಸನ್ಮಾನಿತರೇ, ಇಲ್ಲಿ ನೆರೆದಿರುವ ಆದ್ವಾನಿ ಮತ್ತು ಸುತ್ತಮುತ್ತಲಿನ ಊರುಗಳಿಂದ ಬಂದಿರುವ ಎಲ್ಲ ಕನ್ನಡ ಮನಸ್ಸುಗಳೇ ಹಾಗೂ ಇಲ್ಲಿ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಳೆದ 135 ವರ್ಷಗಳಿಂದ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಕನ್ನಡ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಕರ್ನಾಟಕದ ಏಕೈಕ ಸಂಘ ಅಂದರೆ ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘ. ಕರ್ನಾಟಕ ಅಂತಕ್ಕಂಥ ಪದ ಬಳಕೆ ಇರಿದಾಗ ಅದನ್ನು ಕಟ್ಟಿರ್ತಕ್ಕಂಥ ನರೇಂದ್ರದ ರಾಹಾ ದೇಶಪಾಂಡೆ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಟ್ತಾರೆ. ಆ ರಾಹಾ ದೇಶಪಾಂಡೆ ಅವರು ಡೆಪ್ಯೂಟಿ ಚನ್ನಬಸಪ್ಪನವರು ಮರಾಠಿ ತಲೆ ಎತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ತಲೆ ಎತ್ತುವಂತೆ ಮಾಡಿರ್ತಕ್ಕಂಥ ಸಂಸ್ಥೆ ಇದು. ಕನ್ನಡದ ಕಣ್ವ ಡಾಕ್ಟರ್ BM ಶ್ರೀಕಂಠಯ್ಯನವರಿಗೆ ಕನ್ನಡದ ಕಣ್ವ ಅಂತ ನಾವೆಲ್ಲ ಕರಿತೀವಿ. ಆ ಕನ್ನಡದ ಕಣ್ವ ಶ್ರೀಕಂಠಯ್ಯನವರನ್ನ ದೇಶಪಾಂಡೆಯವರು ವಿದ್ಯಾವರ್ಧಕ ಸಂಘಕ್ಕೆ ಆಮಂತ್ರಿಸಿರ್ತಾರೆ. ಆ ವಿಷಯವೇ ಕನ್ನಡ ತಲೆ ಎತ್ತುವ ಬಗೆ ಅಂತ ವಿಷಯ ಇರ್ತದೆ. ಶ್ರೀಕಂಠಯ್ಯನವರು 1 ಗಂಟೆ ಕಾಲ ಕನ್ನಡ ತಲೆ ಎತ್ತುವ ಬಗ್ಗೆ ಮಾತನಾಡ್ತಾರೆ. ಮುಂದವರು ಮೈಸೂರಿಗೆ ಹೋದ್ಮೇಲೆ ರಾಹಾ ದೇಶಪಾಂಡೆ ಅವರಿಗೆ ಒಂದು ಪತ್ರ ಬರೀತಾರೆ. ಏನಂತ ಬರೀತಾರೆ ಅಂತಂದ್ರೆ, ಅವರು ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿದ್ದರಿಂದ RH ದೇಶಪಾಂಡೆ ಅಂತ ಬರೆದ್ರು ಪತ್ರದಲ್ಲಿ. ರಾಹಾ ದೇಶಪಾಂಡೆ ಅಂತ ಬರೀಬೇಕು, RH ದೇಶಪಾಂಡೆ ಬರೆದಾರ ಅಂತ ಹೇಳಿ ಅದಕ್ಕೆ ಹಿಂಬರ ಬರೆದು ಕನ್ನಡ ತಲೆ ಎತ್ತುವ ಬಗೆ ಅಂತ ತಾವು ಭಾಷಣ ಮಾಡಿರಿ, ನನ್ನ ಹೆಸರನ್ನ ಆಂಗ್ಲ ಭಾಷೆಯಲ್ಲಿ ಬರೆದಿರಿ, ಇದು ನನ್ನ ಮನಸ್ಸಿಗೆ ಬಹಳ ಖೇದಕರ ಆಗೈತಿ ಅಂತ ಹಿಂಬರ ಬರೆದು ಹಾಕಿದ್ರು. ಆ ಕಾಲದ ವ್ಯಕ್ತಿಗಳು ಗೌರವ ಕೊಡೋದು ಗೌರವ ತಗೊಳ್ಳೋದು ಹೇಗಿತ್ತು ಅಂತಂದ್ರೆ, ಶ್ರೀಕಂಠಯ್ಯನವರು ಮತ್ತೊಂದು ಪತ್ರ ಬರೀತಾರಂತ, ನನ್ನಿಂದ ಪ್ರಮಾದ ಆಗ್ಯದ, ನಾನು ಈ ಕನ್ನಡದವ ಕರ್ನಾಟಕದವ ಹಂಗೆ ಬರೀಬಾರದಾಗಿತ್ತು, ಆ ವಿಷಯವನ್ನು ಮಾತಾಡಿ ನಾನು ಬೇರೆ ಭಾಷೆಯನ್ನು ಬಳಸಿ ನಿಮಗೆ ಪತ್ರ ಬರೆದಿದ್ದೀನಿ. ಅದಕ್ಕಾಗಿ ಅವರು ಹೇಳ್ತಾರ, ನನಗೆ ಆಂಗ್ಲ ಭಾಷೆ ಪ್ರಾಧ್ಯಾಪಕ ಅಂತಿರ್ಬೋದು, ಆದರೆ ನಾನು ಕನ್ನಡದ ಬಗ್ಗೆ ಭಾಳ ಅಭಿಮಾನಿ ಇದ್ದೀನಿ. ನನಗೆ ಕನ್ನಡದ ದೀಕ್ಷೆ ಕೊಟ್ಟಿರ್ತಕ್ಕಂಥ ಒಂದು ಸ್ಥಳ, ಒಂದು ಸಂಸ್ಥೆ, ಒಬ್ಬ ವ್ಯಕ್ತಿ ಯಾರಾದರಿದ್ರೆ ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘ ನನಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟಿತು ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ಕನ್ನಡದ ಕಣ್ಣುವ BM ಶ್ರೀ ಹೇಳಿದ್ದು ಅಂತಕ್ಕಂಥ ಅಂತ ಅಭೂತಪೂರ್ವ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾವರ್ಧಕ ಸಂಘ ಇವತ್ತೇನು ಕರ್ನಾಟಕದ ನಕ್ಷೆ ನಾವೇನು ನೋಡ್ತೀವಿ, ಆ ಕರ್ನಾಟಕದ ನಕ್ಷೆಯನ್ನ ಮೊಟ್ಟ ಮೊದಲು ಈ ನಾಡು ಹುತಾತ್ಮ ಒಬ್ಬ ಹೋರಾಟಗಾರರ ಮಹಾದ್ವಾರ ಕೂಡ ಇಲ್ಲಿ ಇದೆ ಅಂತಕ್ಕಂಥ. ಹಾಗಾಗಿ ಇಂತಹ ಒಂದು ಮಕ್ಕಳ ಬಳಿಯ ಸಂಬಂಧ ಆಂಧ್ರ ಅಂತಂದ್ರೆ ಅದು ಇವತ್ತು ಕನ್ನಡ, ಏನು ಮಲಯಾಳಂ, ತೆಲುಗು, ತಮಿಳು ಇವೆಲ್ಲ ಏನು ದ್ರವಿಡ ಭಾಷೆಗಳು ಅಂತಕ್ಕಂಥ ಅಂತಹ ದ್ರವಿಡ ಭಾಷೆಯಲ್ಲಿ ಮೊಟ್ಟ ಮೊದಲು ಏನು ಈ ಆಂಧ್ರ ಭಾಷೆ ತೆಲುಗು ಭಾಷೆಗೆ ಏನು ಅಂತಂದರೆ ಇಲ್ಲಿ ಏಕೀಕರಣ ಆಗುವಾಗ
ಹೊಟ್ಟಿ ಶ್ರೀರಾಮುಲು ಅಂತಕ್ಕಂಥವ್ರು ಹೋರಾಟ ಮಾಡೋದ್ರ ಮೂಲಕ ಇದು ಏಕೀಕರಣ ಆಗಿರ್ತಕ್ಕಂಥ ಅಂದ್ರೆ ನಂತರದಲ್ಲಿ ನಮ್ಮ ಕರ್ನಾಟಕ ಆ ನಂತರ ಏಕೀಕರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವು ಎರಡು ಸಹೋದರರ ಸಂಬಂಧ, ಮಕ್ಕಳ ಬಳಿ ಸಂಬಂಧ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಭಾಗದಲ್ಲಿ 15,000 ಕನ್ನಡ ಕಲಿತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರದಾರೆ ಅನ್ನೋದು ಇಲ್ಲಿಯ ಕನ್ನಡ ಕಂಪು ಬಹುಶಃ ಕರ್ನಾಟಕದಕ್ಕಿಂತ ಹೆಚ್ಚಿದೆ ಅಂತ ನಾನು ಭಾಳ ಒಪ್ಪುವಂತೇನೆ ಅಂತಕ್ಕಂಥ. ಹಾಗಾಗಿ ಆ ಎಲ್ಲ ಕನ್ನಡ ಕಲಿತಕ್ಕಂಥ ವಿದ್ಯಾರ್ಥಿನಿಯರನ್ನ ನಾನು ಅವರಿಗೆ ಬಹಳಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷ ಆ ಕಲಿಸ್ತಕ್ಕಂಥ ಶಿಕ್ಷಕರಿಗೆ, ಕನ್ನಡ ಶಾಲೆಯ ಪ್ರವೇಶಾತಿ ಪಡೀಲಿಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪಾಲಕರನ್ನ, ಪೋಷಕರನ್ನ ನಾನು ಅಲ್ಲಿ ಸ್ಮರಣೆ ಮಾಡ್ತೇನೆ. ಅದರ ಜೊತೆಗೆ ಏನಾಗಬೇಕು ಅಂತಂದ್ರೆ ನಮ್ಮ ಬೆಲ್ಲದವರು ಅವ್ರು ಇರಬೇಕಿತ್ತು, ಅನ್ಯ ಕಾರ್ಯದ ನಿಮಿತ್ತ ಅವ್ರು ಹೋಗಿದ್ದಾರೆ. ಏನು ಗಡಿಭಾಗ ಮತ್ತು ಹೊರನಾಡು ಇವು ಬಹಳಷ್ಟು ತಾರತಮ್ಯ ಇವತ್ತು ನಡೀತಾ ಇದೆ ಅನ್ನೋದನ್ನ ಮಧ್ಯಾಹ್ನದಲ್ಲಿ ಶಿವಕುಮಾರ್ ಅಂತಕ್ಕಂಥವ್ರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ಹಾಗಾಗಿ ಈಗ ನಿರಂತಂದ್ರೆ ಖಾಯಮಾಗಿ ಶಿಕ್ಷಕರನ್ನ ಒದಗಿಸ್ತಕ್ಕಂಥ ಕಾರ್ಯ ಮಾಡಿದಾಗ ಮಾತ್ರ ಕರ್ನಾಟಕಕ್ಕೆ ಮತ್ತು ಆಂಧ್ರ ಪ್ರದೇಶಕ್ಕೆ ಸಂಬಂಧ ಸರಿಯಾಗಿ ಉಳಿತದೆ ಅಂತಕ್ಕಂಥದ್ದು. ನಮ್ಮ ಭಾಷೆಗೆ ತೊಂದರೆಯಾದರೆ ನಮ್ಮ ಸಂಸ್ಕೃತಿಗೆ ತೊಂದರೆಯಾದಂತೆ. ಭಾಷೆ ಅನ್ನೋದು ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು. ಅದಕ್ಕಾಗಿ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಿದ್ರು, ಏನು ಹೇಳ್ತಿದ್ರು ಅಂದರೆ ಭಾಷೆ ಮದ್ದುಗುಂಡುಗಳಿಗಿಂತ ಬಲು ಶಕ್ತಿಶಾಲಿ ಅಂತ ಹೇಳ್ತಿದ್ರು ಅವರು. ಭಾಷೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಆ ಭಾಷೆಯನ್ನು ನಾವು ಒಳಗೆ ಹಾಕಿದರೆ ಮದ್ದುಗುಂಡು ಹೆಂಗೆ ಸಿಡಿತಾವ ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಆ ಭಾಷೆ ಬರ್ತದೆ. ಅದು ಕಾಕತಾಳೀಯನ್ನು ಆಗಿ ನಾನು ಯಡಿಯೂರು ಸಿದ್ಧಲಿಂಗೇಶ್ವರ ಉಪಾಸಕ ಬೋಳ ಬಸವಾರರು ಬಂದು ಈ ಮಠವನ್ನು ಸ್ಥಾಪನೆ ಮಾಡಿದ್ದು ಈ ಆದ್ವಾನಿ ಪುರದ ಒಂದು ಪುಣ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂತ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಇಲ್ಲೇನು ಕನ್ನಡ ಶಾಲೆ ಇವತ್ತು ಅದು ಅಸ್ತಿತ್ವದಲ್ಲಿ ಇಲ್ಲ ಅನ್ನೋದು ಕೇಳಿದ್ದೇನೆ. ಅದು ಬರೋ ದಿನಮಾನದಲ್ಲಿ ಪೂಜ್ಯರ ಮತ್ತು ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ಹೋರಾಟದ ಮೂಲಕ ಮತ್ತೆ ಇಲ್ಲಿ ಕನ್ನಡ ಶಾಲೆ ತೆರೆದು ಮತ್ತೆ ಕನ್ನಡದ ಕಲರವ ಈ ಆದ್ವಾನಿ ನಗರದಲ್ಲಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಇಂಥ ಅಪರೂಪದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಎರಡು ಮಾತು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಯನ್ನು ಸಲ್ಲಿಸ್ತಾ, ನಮಗೆ ಅಭಿನಂದನೆ ಅಂದರೆ ಭಾಳ ಸಣ್ಣ ಶಬ್ದ ಆಗ್ತದೆ ಆದ್ವಾನಿ ನಗರದ ಎಲ್ಲ ಕನ್ನಡ ಮನಸ್ಸುಗಳಿಗೆ. ಅದಕ್ಕಾಗಿ ಜಾನಪದ ಗರತಿ 3 ಸಾಲಿನ ಪದ್ಯದಲ್ಲಿ ಬರೀತಾಳೆ, ಕಲ್ಲು ಕೊಟ್ಟುವಾಗ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಏರಿ ಮಗ ಬರಲಿ, ಮನೆಗೆ ಹೂವು ಮುಡಿಯುವ ಸೊಸೆ ಬರಲಿ ಅಂತ ಹೇಳ್ತಾರೆ. ಇವೆಲ್ಲ ತನು ಮನ ಧನ ಸಹಾಯ ಸಲ್ಲಿಸಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಎಲ್ಲ ಭಾಗ್ಯವು ಬರಲಿ ಅಂತ ಹೇಳಿ ಮತ್ತೊಮ್ಮೆ ಶರಣಗಳನ್ನು ಸಲ್ಲಿಸಿ 2 ಮಾತುಗಳು.